ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋವಂಥದ್ದು ಬೇಬಿ ಬಾಯ್ ಸಿಮ್ಟಮ್ಸ್ ಬಗ್ಗೆ. ಯಾಕಂತ ಹೇಳಿದ್ರೆ ನನಗೆ ಇಬ್ಬರು ಕೂಡ ಬೇಬಿ ಬಾಯ್ ಇರೋದ್ರಿಂದ ನನಗೆ ಯಾವುದೇ ಥರದ ಸಿಮ್ಟಮ್ಸ್ ಇತ್ತು, FHR ಎಷ್ಟಿತ್ತು, ಹಾಗೆಯೇ ನಾನು ಯಾವ ಥರ ಫೇಟಲ್ ರೇಟು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಏನೇನಿತ್ತು ಅನ್ನೋದೆಲ್ಲ ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೋತೀನಿ. ಸೊ ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಡ್ವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡಿಬಿಡೋಣ, ಓಕೆನಾ? ಈಗ ಫಸ್ಟ್ ಮೊದಲನೇದಾಗಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದಾಗ ಫಸ್ಟು ಮೇಯ್ನಾಗಿ ಬಂದಿದ್ದು ನನಗೆ ಸ್ಮೆಲ್ ಸೆನ್ಸೇಷನ್. ಯಾವ ಥರ ಅಂತ ಹೇಳಿದ್ರೆ, ಈ ಬೆಳ್ಳುಳ್ಳಿ ಸ್ಮೆಲ್ ಕಂಡ್ರೆ ಆಗ್ತಾ ಇರಲಿಲ್ಲ, ಪುದೀನ ಸ್ಮೆಲ್ ಕಂಡ್ರೆ ಆಗ್ತಾ ಇರಲಿಲ್ಲ. ಅದು ನಾರ್ಮಲ್ ಡೇಸಲ್ಲಿ ಈಗ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲಾಗಿ. ಇಫ್ ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಸಿಮ್ಟಮ್ಸ್ ಏನಿತ್ತು ಅಂತ ಹೇಳಿದ್ರೆ, 2 ಬಾಯ್ಸಲ್ಲೂ ಪುದೀನ ನಮ್ಮಮ್ಮ ಪುಲಾವ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ, ನನಗೆ ಫುಲ್ಲು ಹೆವಿ ಸ್ಮೆಲ್ ಬರ್ತಾಯಿತ್ತು. ಹಾಗೆಯೇ ಈ ರೈಸ್ಗೆ ಇಟ್ಟಿರ್ತಾರೆ ಅಂದ್ಕೊಳ್ಳಿ, ವಿಜಿಲ್ ಬಂತು ಅಂದ್ಕೊಳ್ಳಿ, ಆ ಸ್ಮೆಲ್ ಕಂಡ್ರೆ ಫುಲ್ಲು ವಾಮಿಟ್ ಬರೋ ಥರ, ಬಟ್ ವಾಮಿಟ್ ಆಗ್ತಾ ಇರಲಿಲ್ಲ, ಬಟ್ ವಾಮಿಟ್ ಬರೋ ಥರ ಅನ್ನಿಸ್ತಾ ಇತ್ತು. ಹಾಗೆಯೇ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇತ್ತು ನನಗೆ ಈ ಟೈಮಲ್ಲಿ. ಹಾಗೆ ಫೀವರ್ ಕೂಡ ಇತ್ತು. 2 ಬೇಬೀಸಲ್ಲೂ ಕೂಡ ನನಗೆ ಅಂದರೆ ಕನ್ಫರ್ಮ್ ಆಗಿದ್ದು 1 ವೀಕ್ 15 ಡೇಸ್ ಆದಮೇಲೆ ನನಗೆ 1 2 to 3 ಡೇಸ್ ಫೀವರ್ ಅನ್ನೋದು ಬಂದಿತ್ತು. ನೆಕ್ಸ್ಟು 3 ಮಂತ್ಸ್ವರೆಗೂ ಇದೇನೆ ಸ್ಮೆಲ್ ಸೆನ್ಸೇಷನ್ನು, ಮೂಡ್ ಸ್ವಿಂಗ್ಸು, ಮತ್ತು ಸುಸ್ತಾಗೋದು, ಆಯಾಸ ಆಗೋದು, ಈ ಥರದ್ದೆಲ್ಲ ಇತ್ತು. ಆಫ್ಟರ್ 3 ಮಂತ್ಸ್ ನಾನು ನಾರ್ಮಲಾಗೇನೆ ಇದ್ದೆ, ಯಾವುದೇ ಥರದ ಈ ಥರ ಸುಸ್ತು ಆಯಾಸ ಏನೂ ಇರ್ತಿದ್ದಿಲ್ಲ. ಸೊ ಆರಾಮಾಗೆ ಲೀಡ್ ಮಾಡಿದೆ. ಆಫ್ಟರ್ 5 ಮಂತ್ಸು ನಿಮಗೆ ತುಂಬ ಕ್ರೇವಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಾಯ್ ಬೇಬೀಸ್ ಇದ್ದರೆ ತುಂಬ ಖಾರ ಖಾರ ತಿನ್ನಬೇಕು ಅನಿಸೋದು, ಹಾಗೆಯೇ ಏನಾದರೂ ಹುಳಿ ತಿನ್ನಬೇಕು ಅನಿಸೋದು, ಈ ಥರ ಎಲ್ಲ ಆಗ್ತಾಯಿತ್ತು ನನಗೆ. ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಪ್ರೆಗ್ನೆನ್ಸಿಲೂ ಕೂಡ ನನಗೆ ಕಾಮನ್ ಆಗಿ ಕೋಲ್ಡ್ ಮತ್ತು ನಾಸಿಯಾ ಇತ್ತು. ಫಸ್ಟ್ ಬೇಬಿಲಿ ನನಗೆ ಈ ಥರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಓಕೆನಾ? ಸೆಕೆಂಡ್ ಬೇಬಿಲಿ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಖಾರ ಆಗಲಿ ಸ್ವೀಟ್ ಆಗಲಿ ಏನೂ ಬೇಕು ಅಂತ ಇರಲಿಲ್ಲ. ಆಲ್ರೆಡಿ ಫಸ್ಟ್ ಬೇಬಿ ಬಾಯ್ ಆಗಿರೋದ್ರಿಂದ ನಾನು ಒಂದು ಕಂಪ್ಯಾರಿಸನ್ನ ಇಟ್ಕೊಂಡಿದ್ದೆ. ಈಗ ಫಸ್ಟಲ್ಲಿ ತುಂಬ ಖಾರ ತಿನ್ನಬೇಕು ಅನಿಸಿತ್ತು, ಹಾಗೆಯೇ ಪೋಸ್ಟೀರಿಯರ್ ಇತ್ತು, ಮತ್ತು ಆಮೇಲೆ ನನಗೆ ಇದಿದೆ ಸಿಮ್ಟಮ್ಸ್ ಇತ್ತು ಅಂತ ಗೊತ್ತಿತ್ತಲ್ವ. ಸೆಕೆಂಡ್ ಬೇಬಿಲೂ ಕೂಡ ಸೇಮ್ ಸಿಮ್ಟಮ್ಸ್ ಇದ್ದಿದ್ರೆ ನನಗೆ ಇದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಾನು ಅನ್ಕೋತಿದ್ದೆ. ಬಟ್ ಆದರೆ ನನಗೆ ಫಸ್ಟ್ ಬೇಬಿ ಬಂದು ಪೋಸ್ಟೀರಿಯರ್ ಇತ್ತು, ಹಾಗೆಯೇ ತುಂಬ ಕ್ರೇವಿಂಗ್ಸ್ ಎಲ್ಲ ಖಾರ ತಿನ್ನಬೇಕು ಅನ್ನೋ ಥರ ಇತ್ತು. ಬಟ್ ಸೆಕೆಂಡ್ ಬೇಬಿ ಹಂಗಲ್ಲ ನನಗೆ. ಬಟ್ ಇಬ್ಬರಲ್ಲೂ ಕೂಡ ಮೇಯ್ನಾಗಿ ಸೇಮ್ ಇದ್ದಿದ್ದು FHR. ಹಾಗಾಗಿ ನನಗೆ ಈ FHR ಅನ್ನೋದು ಎಷ್ಟು ಇಂಪಾರ್ಟೆಂಟು ಬೇಬಿ ಬಾಯ್ ಆಗೋದಕ್ಕೆ ಅನ್ನೋದು ನನಗೆ ಗೊತ್ತಾಯಿತು. ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ನನಗೆ ಕ್ರೇವಿಂಗ್ಸ್ ಏನೂ ಆಗ್ತಾ ಇರಲಿಲ್ಲ ಸೆಕೆಂಡ್ ಬೇಬಿಲಿ. ಹಾಗಾಗಿ ನಾನು ನಾರ್ಮಲಾಗಿ ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಬಟ್ ನನಗೆ ಈ ಟೈಮಲ್ಲಿ ಸ್ವಲ್ಪ ಬ್ಲಡ್ ಕಡಿಮೆ ಆಗಿರೋದ್ರಿಂದ ನನಗೆ ಈ ಕೆಮ್ಮಣ್ಣು ತಿನ್ನಬೇಕು ಈ ಥರ ಎಲ್ಲ ಕ್ರೇವಿಂಗ್ಸ್ ಕೆಲವೊಬ್ರಿಗೆ ಆಗಿರುತ್ತೆ, ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಆಗ್ತಿತ್ತು. ಬಟ್ ಬೇಬಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಬಟ್ ಇಷ್ಟಪಟ್ಟಾಗ ತಿನ್ನಬೇಕು ಅಂತ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಅದನ್ನ ಚೀಪ್ಬಿಟ್ಟು ಕೆಳಗಡೆ ಉಗಿತಾ ಇದ್ದೆ. 2 ಟೈಮ್ಸ್ ಈ ಥರ ಮಾಡಿದ್ದೀನಿ ನಾನು. ಹಾಗೆಯೇ ಲೆಗ್ಸ್ ಎಲ್ಲ ಸ್ವೆಲ್ ಬರುತ್ತೆ ಬೇಬಿ ವೆಯ್ಟ್ಗೆ, ಮತ್ತು ಅದೇನಿದೆ ಬೇಬಿದು ಫುಲ್ಲು ವೆಯ್ಟ್ ಕೆಳಗಡೆ ಬರುತ್ತೆ. 7 ಮಂತ್ ಆಫ್ಟರ್ ಲೆಗ್ ಸ್ವೆಲ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ 2 ಮಕ್ಕಳಲ್ಲೂ ಕೂಡ ಈ ಥರ ಲೆಗ್ ಸ್ವೆಲ್ ಇತ್ತು. ಮತ್ತು ಬೇಬಿ ಬಾಯ್ ಅಂತ ನನಗೆ ಸಿಮ್ಟಮ್ಸ್ ಕನ್ಫರ್ಮ್ ಅಂತ ಅನಿಸಿದ್ದು ಹೊಟ್ಟೆ ಫುಲ್ಲು ಕೆಳಗಡೆ ಬರುತ್ತೆ. ಗರ್ಲ್ ಬೇಬಿ ಆದರೆ ಫುಲ್ ಮೇಲ್ಗಡೆ ಹೊಟ್ಟೆ ಬರುತ್ತೆ. ನಮಗೆ ಬೇಬಿ ಬಾಯ್ ಅಂತ ಕನ್ಫರ್ಮ್ ಆಗೋದಾದರೆ ಫುಲ್ ಕೆಳಗಡೆ ಹೊಟ್ಟೆ ಪಾಟ್ ಥರ ಬರುತ್ತೆ, ಫುಲ್ ಕೆಳಗಡೆನೇ ಇರುತ್ತೆ, ಅದು ಮೇಲ್ಗಡೆ ಬರೋದೇ ಇಲ್ಲ ಬೇಬಿ ಬಾಯ್ ಆದರೆ. ಹಾಗೆಯೇ ದಪ್ಪ ಇರುತ್ತೆ, ಹೊಟ್ಟೆ ಚಿಕ್ಕ ಇರುತ್ತೆ, ಅದೆಲ್ಲ ಸುಳ್ಳು. ಚಿಕ್ಕ ಇರಲಿ ದಪ್ಪ ಇರಲಿ ಕೆಳಗಡೆ ಬಂದಿದೆ ಹೊಟ್ಟೆ ಅಂತೇಳಿದ್ರೆ ಪಕ್ಕ ಅದು ಗಂಡು ಮಗು ಅಂತಲೇ ನನ್ನ ಎಕ್ಸ್ಪೀರಿಯನ್ಸ್ ಅದು. ನಾನು ಇಬ್ಬರಲ್ಲೂ ನೋಡಿದ್ದು, ಇಬ್ರಿಗೂ ಕೂಡ ಕೆಳಗಡೆನೇ ಹೊಟ್ಟೆ ಇತ್ತು. ಹಾಗೆಯೇ ಇಬ್ಬರಲ್ಲೂ ಕೂಡ FHR ಸೇಮ್ ಇತ್ತು. ಫಸ್ಟ್ ಸ್ಕ್ಯಾನಲ್ಲಿ ಫಸ್ಟ್ ಬೇಬಿಗೆ 168 ಇತ್ತು, ಅಂದರೆ 3rd ಮಂತ್ ಸ್ಕ್ಯಾನಲ್ಲಿ. ಸೆಕೆಂಡ್ ಬೇಬಿಗೆ ಬಂದ್ಬಿಟ್ಟು ಅವನಿಗೆ 164 ಇತ್ತು. ಹಾಗೆಯೇ 5th ಮಂತಲ್ಲಿ ಎಲ್ಲನೂ 140 ಒಳಗಡೆನೇ ರೆಡ್ಯೂಸ್ ಆಗ್ತಾ ಬಂತು. ಇಬ್ಬರಲ್ಲೂ ಕೂಡ ಸೇಮ್ ಇತ್ತು. ಬಟ್ ಆದರೂ ನನಗೊಂದು ಹೋಪ್ ಇತ್ತು, ಯಾಕಂತ ಹೇಳಿದ್ರೆ ಫಸ್ಟು ಬೇಬಿ ಬಾಯ್ ಪೋಸ್ಟೀರಿಯರ್ ಇದ್ದಾನೆ, ಸೆಕೆಂಡ್ ಆ್ಯಂಟೀರಿಯರ್ ಇದೆಯಲ್ವ, ನನಗೆ ಗರ್ಲ್ ಬೇಬಿ ಆಗ್ಬೋದು ಅಂತ. ಯಾಕಂದರೆ ನನಗೆ ಫಸ್ಟು ಬೇಬಿ ಬಾಯ್ ಆಗಿರೋದ್ರಿಂದ ಸೆಕೆಂಡ್ ಗರ್ಲ್ ಬೇಬಿ ಆಗುತ್ತೆ ಅನ್ನೋದು ತುಂಬ ಆಸೆ ಇತ್ತು, ಬೇಬಿ ಗರ್ಲೇ ಆಗಲಿ ಅಂತ. ಬಟ್ ನನಗಾಗಿದ್ದು ಇಬ್ಬರು ಕೂಡ ಬೇಬಿ ಬಾಯ್ಸೇ ಆಗಿರೋದ್ರಿಂದ
ಈ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಇದೆಲ್ಲ ಯಾವುದು ಮ್ಯಾಟರ್ ಆಗೋದಿಲ್ಲ ಅನ್ನೋದು ನನಗೆ ಲಾಸ್ಟಲ್ಲಿ ಡೆಲಿವರ್ ಆದಮೇಲೆ ಗೊತ್ತಾಗಿದ್ದು. ಸೊ ಹಾಗಾಗಿ FHR ಮಾತ್ರ ಪಕ್ಕ ಆಗುತ್ತೆ. ಹಂಗಂತೇಳ್ಬಿಟ್ಟು ನಿಮ್ಗೆ ಇದೇ ಆಗುತ್ತೆ ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ ನಾನು. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಇದು, ನನ್ನ ಓನ್ ಎಕ್ಸ್ಪೀರಿಯೆನ್ಸ್. ನನಗೆ ಅನಿಸಿದ್ದೀಗೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿರ್ತೀನಲ್ವ, ಈ ಹೊಟ್ಟೆಲ್ಲ ಕೆಳಗಡೆ ಇದ್ದು ಅವ್ರಿಗೆ FHR ಎಲ್ಲ ಬಿಲೋ 140 ಇದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಬೇಬಿ ಬಾಯ್ಸೇ ಆಗಿರೋದು. ಹಾಗಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಹಾಗೆಯೇ ಇದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಯಾವ ಥರ ಅಂತ ಹೇಳಿದ್ರೆ ಸ್ವಲ್ಪ ತುಂಬ ಕೆಲಸ ಮಾಡೋದಕ್ಕೆ ಆ ಥರ ಎಲ್ಲ ಇಂಟ್ರೆಸ್ಟ್ ಬರೋದಿಲ್ಲ. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಕೆಲವೊಬ್ಬರು ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ, ಅವರಿಗೆ ಬೇಬಿ ಬಾಯ್ ಆಗುತ್ತೆ, ಅದನ್ನ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಈ FHR ಅನ್ನೋದು ಮಾತ್ರ ನನಗೆ ಕಂಡಂಥ ಈ ಸ್ಕ್ಯಾನಿಂಗು ಮತ್ತು ಆಮೇಲೆ ಈ ನಂದೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಇದೆಲ್ಲ ನೋಡಿದ್ಮೇಲೆ 160 150 ಎಬೋವ್ ಇದ್ದವ್ರಿಗೆಲ್ಲ ಗರ್ಲ್ ಬೇಬಿ ಆಗಿದೆ. 140 ಒಳಗಡೆ ಫಸ್ಟಲ್ಲಿ ನಾರ್ಮಲಾಗಿ 160 168 164 3rd ಮಂತ್ ಸ್ಕ್ಯಾನಲ್ಲೆಲ್ಲ ಇದೆ, ಅವ್ರಿಗೂ ಕೂಡ ಇದೆ, ನನಗೂ ಕೂಡ ಇತ್ತು. ಆಮೇಲೆ ಆಫ್ಟರ್ 5 ಮಂತ್ ಸ್ಕ್ಯಾನಿಂಗಲ್ಲಿ 140 ಒಳಗಡೆ ಬರ್ತಾ ಇದೆ, ಬಿಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾರ್ಟ್ ರೇಟ್ ಬೇಬಿದು ಇದು ನಾವು ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂತ ನಾವು ನಿಮಗೆ ಹೇಳ್ಬೋದು. ಹಾಗೆಯೇ ಬೇಬಿ ಬಾಯ್ಸ್ ಬಂದುಬಿಟ್ಟು ಕೊಟ್ಟಿರೋ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಹುಟ್ಟುತ್ತಾರೆ. ನನಗೆ 2 ಮಕ್ಕಳಲ್ಲೂ ಕೂಡ ನನಗೆ ಜೂನ್ಗೆ ಕೊಟ್ಟಿದ್ದು, ಜೂನ್ 16th ಒಬ್ಬನಿಗೆ ಕೊಟ್ಟಿದ್ರು. ಜೂನ್ ಎಷ್ಟು EDD ಬಂದ್ಬಿಟ್ಟು ನನಗೆ ಇಲ್ಲೇ ಇದೆ ರೀ ಹೇಳ್ತೀನಿ. EDD ಬಂದ್ಬಿಟ್ಟು ನೋಡಿ ಜೂನ್ 3ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಕ್ಯಾಮರಾದಲ್ಲಿ ಕಾಣಿಸೋದಿಲ್ಲ, ನಾನು ನಿಮಗೆ ತೋರಿಸ್ತೀನಿ. ಜೂನ್ 3ಗೆ ಸೆಕೆಂಡ್ ಬೇಬಿ ಕೊಟ್ಟಿದ್ರು, ಜೂನ್ 16ಗೆ ಫಸ್ಟ್ ಬೇಬಿ ಕೊಟ್ಟಿದ್ರು. ಬಟ್ ಇಬ್ಬರು ಕೂಡ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಹುಟ್ಟಿದ್ರು. ಫಸ್ಟ್ ಬೇಬಿ ಬಂದು 36 ವೀಕ್ಸ್ ಪ್ಲಸ್ 6 ಡೇಸ್ಗೆ ಆಗಿದ್ದು, ಇವನು ಸೆಕೆಂಡ್ ಬೇಬಿ ಬಂದುಬಿಟ್ಟು 38 ಪ್ಲಸ್ 2 ಡೇಸ್ಗೆ ಆಗಿದ್ದು. ಹಾಗಾಗಿ ಸ್ವಲ್ಪ ಬೇಗನೆ ಡೆಲಿವರಿ ಆಗುತ್ತೆ. ನೀವು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡ್ಬೋದು. ನೋಡಿ ನೀವು ಇದರಲ್ಲಿ ಇದು ಬಂದ್ಬಿಟ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಪ್ರೈವೇಟ್ ಹಾಸ್ಪಿಟಲ್ಲೇ. ಫಸ್ಟ್ ಸ್ಕ್ಯಾನಿಂಗ್ ಬಂದು ನೋಡಿ ನೀವು ಇಲ್ಲಿ ನೋಡ್ಬೋದು 12 ವೀಕ್ಸ್ 6 ಡೇಸ್, ಇದು 3rd ಮಂತಲ್ಲಿ ಮಾಡಿಸಿರುವಂತಹ ಸ್ಕ್ಯಾನ್. ನೀವು ನೋಡಿ ಇಲ್ಲಿ 3rd ಮಂತಲ್ಲಿ 164 BPM ಅಂದರೆ ಫಸ್ಟು ಫೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 164 ಇದೆ. ನೆಕ್ಸ್ಟು ಇನ್ನೆಲ್ಲ ನಾರ್ಮಲ್ ಆಗಿದೆ ಇದೆಲ್ಲನೂ. ನೆಕ್ಸ್ಟು ಇದು ಬಂದ್ಬಿಟ್ಟು 3rd ಮಂತ್ ಸ್ಕ್ಯಾನ್. ನಾನು ಬಿಫೋರ್ ಕೆಲವೊಬ್ಬರು ಕನ್ಫರ್ಮ್ ಆದಮೇಲೆ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೇಗನೆ ಮಾಡಿಸ್ತಾರೆ, ಬಟ್ ನಾನು ಹಂಗೆ ಮಾಡಿಸಿರಲಿಲ್ಲ. ಹಾಗಾಗಿ ನಾನು 3rd ಮಂತಲ್ಲಿ ಮಾಡಿಸಿರೋದಾಗಿರೋದ್ರಿಂದ ನನಗೆ ಇದು 164 ಫೆಟಲ್ ಹಾರ್ಟ್ ರೇಟ್ ಇತ್ತು. ಇದು ಬಂದ್ಬಿಟ್ಟು ನಾನು 5th ಮಂತಲ್ಲಿ ಮಾಡಿಸಿರುವಂಥದ್ದು ಅನಾಮಲಿ ಸ್ಕ್ಯಾನ್. ಇದು ನೋಡ್ಬೋದು ನೀವು 21 ವೀಕ್ 6 ಡೇಸ್ ನೋಡಿ 21 ವೀಕ್ 6 ಡೇಸ್. ಇದರಲ್ಲಿ ಬಂದ್ಬಿಟ್ಟು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ FHR 139 BPM ಇದೆ, ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲೆಷ್ಟಿತ್ತು 164 ಇತ್ತು, ಇಲ್ಲಿ ಕಡಿಮೆ ಆಗ್ತಾ ಬಂದಿದೆ ನೋಡಿ. ನಾನು ಹೇಳಿರೋ ರೀತಿ 140 ಒಳಗಡೆನೇ ಇದೆ, 139 BPM ಇದೆ. ಹಾಗೆ ನೀವು ವೆಯ್ಟ್ ನೋಡ್ಬೋದು ಬೇಬಿದು ಎಷ್ಟು 21 ವೀಕ್ 6 ಡೇಸ್ಗೆ 466 ಗ್ರಾಮ್ಸ್ ಆಗಿದೆ. ಅಂದರೆ ±68 ಗ್ರಾಮ್ಸ್ ಇರುತ್ತೆ ಇದು ಬೇಬಿದು ವೆಯ್ಟು. ಇನ್ನೆಲ್ಲ ಕೂಡ ನಾರ್ಮಲ್ ಆಗೇ ಇತ್ತು. ನೆಕ್ಸ್ಟು ಇದು ಕೂಡ ಅದೇ, ಇದೆಲ್ಲ ಫುಲ್ಲು ಹೆಡ್ಡು ಮತ್ತು ಆಮೇಲೆ ಸ್ಪೈನು ಫೇಸು ಅಬ್ಡಮನ್ ಎಲ್ಲ ಯಾವ್ಯಾವ ರೀತಿ ಇದೆ, ಎಷ್ಟೆಷ್ಟು ಡೈಮೆನ್ಷನ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಫುಲ್ಲು 5th ಮಂತ್ದೇ. ನೆಕ್ಸ್ಟು ಇದು ಬಂದು ನಮಗೆ 7 ಮಂತಲ್ಲಿ ಮಾಡೋಂತಹ ಗ್ರೋತ್ ಸ್ಕ್ಯಾನ್. ಇದರಲ್ಲಿ ಕೂಡ ನನಗೆ ನೀವು ನೋಡ್ಬೋದು FHR ಬಂದ್ಬಿಟ್ಟು ಅಂದರೆ ಫೆಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 138 ಇದೆ. ಹಾಗೆಯೇ ಇದು ಬಂದ್ಬಿಟ್ಟು ಪಾಪುದು ವೆಯ್ಟ್ ಬಂದ್ಬಿಟ್ಟು 1619 ಗ್ರಾಮ್ಸ್ ಅಂದರೆ ಹತ್ತತ್ರ 1.5 kg ಮೇಲೆ ಇದೆ, ±236 ಗ್ರಾಮ್ಸ್ ಇದೆ ನೋಡಿ. ಇದರಲ್ಲಿ ಆ್ಯಂಟೀರಿಯರ್ ಇದೆ. ಫಸ್ಟ್ ಬೇಬಿ ಬಂದ್ಬಿಟ್ಟು ಪೋಸ್ಟೀರಿಯರ್. ಕೆಲವೊಬ್ರು ಹೇಳ್ತಾರೆ ಆ್ಯಂಟೀರಿಯರ್ ಇದ್ದರೆ ಗರ್ಲ್ ಬೇಬಿ, ಪೋಸ್ಟೀರಿಯರ್ ಇದ್ದರೆ ಬಾಯ್ ಬೇಬಿ ಅಂತ. ಅದೆಲ್ಲ ಸುಳ್ಳು ನೋಡಿ. ನನಗೂ ಆ್ಯಂಟೀರಿಯರ್ ಇದ್ದು ಕೂಡ ಗರ್ಲ್ ಬೇಬಿ ಏನಾಗಿಲ್ಲ, ಬಾಯ್ ಬೇಬಿನೇ ತಾನೇ ಆಗಿರೋದು. ಸೊ ಹಂಗಾಗಿ ಫೆಟಲ್ ಹಾರ್ಟ್ ರೇಟ್ ಅನ್ನೋದು ನನಗೆ ಮೇನ್ ಥಿಂಗ್ ಆಗಿರೋದು ನೋಡಿ, ನೀವು ನೋಡ್ಬೋದು. ನೆಕ್ಸ್ಟು 5th ಮಂತಲ್ಲಿ 7 ಮಂತಲ್ಲಿ ಎಲ್ಲ 139 138 ಇದೆ. ನೆಕ್ಸ್ಟು ಇದು ಬಂದ್ಬಿಟ್ಟು 9 ಮಂತ್ ಸ್ಕ್ಯಾನ್ ಮಾಡಿಸಿರೋದು ನಾನು. ಇದರಲ್ಲಿ ನೀವು ನೋಡ್ಬೋದು FHR ಬಂದು 136 BPM ಲೋ ಆಗ್ತಾನೆ ಬರ್ತಾ ಇದೆ. 164 ಆಯಿತು, ನೆಕ್ಸ್ಟು 139 138, ಲಾಸ್ಟ್ಗೆ 136 BPM ಆಗಿದೆ FHR ಬಂದು.
ಬೇಬಿ ಬಾಯ್ಗೆ ಆಲ್ಮೋಸ್ಟ್ ಇದೇ ಥರ ಕಡಿಮೆ ಆಗ್ತಾ ಬರುತ್ತೆ, ಬಿಲೋ 140 ಇರುತ್ತೆ. ವೆಯ್ಟ್ ಬಂದುಬಿಟ್ಟು 3 kgs ಇದೆ. ಇದು ಆಲ್ಮೋಸ್ಟ್ ಯಾವಾಗ 35 ವೀಕ್ಸ್ 6 ಡೇಸಲ್ಲಿ ನನಗೆ ಸ್ಕ್ಯಾನ್ ಮಾಡಿಸಿದಾಗ ಇದು ತೆಗೆದಿದ್ದು. ಇದು ಬಂದುಬಿಟ್ಟು 3 kgs 54 ಗ್ರಾಮ್ಸ್ ಇದೆ, ಅಂದರೆ ±446 ಗ್ರಾಮ್ಸ್ ಇರುತ್ತೆ. ಹಾಗೆಯೇ ಜಾಸ್ತಿ ಬೇಬಿ ಮೂಮೆಂಟ್ಸ್ ಎಲ್ಲ ರೈಟ್ ಸೈಡಲ್ಲೇ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಉಬ್ಬಿರೋ ಥರ, ರೈಟ್ ಸೈಡಲ್ಲಿ ತಗ್ಗಿರೋ ಥರ ಜಾಸ್ತಿ ಮೂಮೆಂಟ್ಸ್ ಎಲ್ಲನೂ ನಮಗೆ ರೈಟ್ ಸೈಡಲ್ಲಿರುತ್ತೆ ಬಾಯ್ಗೆ. ನೋಡಿದ್ರಲ್ವ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದೇನೆ. ಸೊ ಫೈನಲಿ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಸಿಮ್ಟಮ್ಸ್ ಏನಾದರೂ ಕನ್ಫರ್ಮ್ ಆಗಿ ಹೊಂದಿದೆ ಅಂತ ಹೇಳಿದ್ರೆ, ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ FHRನ ನಾನು ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ FHRನ ತಿಳ್ಕೊತೀನಿ. ಹಾಗೆಯೇ ಮೇನ್ ಥಿಂಗ್ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿ ತುಂಬಾ ವೇರಿಯೇಷನ್ಸ್ ಆಗುತ್ತೆ ಈ ಟೈಮಲ್ಲಿ. ಬೇಬಿ ಬಾಯ್ ಇದ್ದರೆ ಮಾತ್ರ ಈ ಕತ್ ಫುಲ್ಲು ಬ್ಲ್ಯಾಕ್ ಆಗುತ್ತೆ, ಮತ್ತು ಆಮೇಲೆ ಫುಲ್ಲು ಚಬ್ಬಿ ಆಗೋಗ್ತೀವಿ. ನೀವು ಟ್ರಸ್ಟ್ ಮಾಡೋದಿಲ್ಲ, ನಾನು ನಾರ್ಮಲಾಗಿ 60 to 64 kg ಇದ್ದವಳು. ನಾನು 2 ಬೇಬಿಲೂ ಕೂಡ ಅಪ್ರಾಕ್ಸಿಮೇಟಾಗಿ ಫಸ್ಟ್ ಬೇಬಿಗೆ 85 kgs ಆಗಿದೆ, ಸೆಕೆಂಡ್ ಬೇಬಿಗೆ 84 kgs ಆಗಿದೆ. ತುಂಬಾ ವೆಯ್ಟ್ ಗೇನ್ ಆಗ್ತೀವಿ ಬೇಬಿ ಬಾಯ್ ಆದರೆ ಮಾತ್ರ. ತುಂಬ ಫುಲ್ಲು ಮೂಗೆಲ್ಲ ಮತ್ತು ಈ ಚೀಕ್ಸ್ ಎಲ್ಲ ಚಬ್ಬಿ ಆಗೋಗ್ತೀವಿ, ಮತ್ತು ಕತ್ತೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗುತ್ತೆ. ಫೇಸ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೆಲ್ಲ ವೇರಿಯೇಷನ್ಸು ಬೇಬಿ ಬಾಯಲ್ಲಿ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಯೇ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು, ನಿಮಗೆ ಇಷ್ಟ ಆಗಿದೆ, ಹಾಗೆ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋಸ್ಗೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ಹಾಗೆ ನಿಮ್ಗೆ ಯಾವುದೇ ಥರದ್ದು ಡೌಟ್ಸ್ ಇದ್ದರೆ, ಇಲ್ಲ ನಿಮ್ಗೇನಾದರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡ್ಬೋದು. ನನ್ನ ಎಕ್ಸ್ಪೀರಿಯನ್ಸ್, ನನಗೇನಾಗಿದೆ ಎಕ್ಸ್ಪೀರಿಯನ್ಸ್, ಅದನ್ನ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.